ಕಾಂಗ್ರೆಸ್ ಹೈಕಮಾಂಡ್ ಕರೆಯ ಮೇರೆಗೆ ನಾಳೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಬೆನ್ನಲ್ಲೇ ಸಂಪುಟ ಸರ್ಜರಿ ಆಗಬಹುದು ಎಂಬ ಸುದ್ದಿ ಕೂಡ ಹಬ್ಬಿದೆ. ಇದಕ್ಕೆ ಪೂರಕ ಎಂಬಂತೆ ಸಚಿವ ಜಮೀರ್ ಅಹ್ಮದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಷ್ಟು ದಿನ ಸಚಿವನಾಗಿರ್ತೀನೋ ಗೊತ್ತಿಲ್ಲ, ಮುಂದೆ ಮಂತ್ರಿ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಅವರು ಹೇಳಿದ್ದಾರೆ. ನಾಳೆಯ ದೆಹಲಿ ಭೇಟಿ ವೇಳೆ ಪಕ್ಷದ ಬಣಬಡಿದಾಟ, ಸರ್ಕಾರದ ವಿರುದ್ಧ ವಿಪಕ್ಷಗಳು ಮಾಡ್ತಾ ಇರೋ ಆರೋಪ, ಹೋರಾಟವನ್ನು ಎದುರಿಸುವ ಬಗ್ಗೆ ಎಲ್ಲ ಚರ್ಚೆ ಆಗುವ ಸಂಭವ ಇದೆ. ಆದರೆ ಹಗರಣಗಳ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಸಿಎಂ ಡಿಸಿಎಂ ಹೋಗ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಆಗ್ತೀನೋ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ದೇವ್ರು ನನ್ಗೆ ಈಗ ಅವಕಾಶ ಕೊಟ್ಟವನೆ. ಅಲ್ಪಸಂಖ್ಯಾತರು ಮಂತ್ರಿ ಮಾಡಿದ ನನಗೆ 4 ವರ್ಷ ನಮ್ಮ ಸರ್ಕಾರ ಇರ್ತದೆ. ನನ್ನ ನಂಬಿಕೆ ಇದೆ, ನಮ್ಮ 4 ವರ್ಷ ಸರ್ಕಾರದಲ್ಲಿ ನಾನೇ ಅಲ್ಪಸಂಖ್ಯಾತರು ಮಂತ್ರಿ ಆಗಿ ಇರ್ತೀನಿ ಅಂತ ನನಗೆ ವಿಶ್ವಾಸ ಇದೆ. ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಹೈಕಮಾಂಡ್ನವ್ರು ಕರೆದಾಗ ಹೋಗೋದು ಏನು ಹೊಸದೇನಲ್ಲ. ಹಾಗಾಗಿ ಕರೀತಾ ಇರ್ತಾರೆ. ನಮಗೆ ಕೆಲವು ಸೂಚನೆಗಳನ್ನ ಪಕ್ಷದ ವತಿಯಿಂದ ಮತ್ತು ಸರ್ಕಾರಕ್ಕೆ ಎಲ್ಲ ಸೂಚನೆಗಳನ್ನು ಕೊಡೋರು. ಅದೇ ಪ್ರಕಾರ ಹೋಗಿ ಬರ್ತಾರೆ. ಅದೇನು ಹೊಸದೇನಲ್ಲ. ಅದಕ್ಕೇನು ಬೇರೆ ಬೇರೆ ಅರ್ಥ ಕಲ್ಪಿಸೋ ಅಂತ ಅಗತ್ಯ ಇಲ್ಲ. ಮುಡಾ ಪ್ರಕರಣದಲ್ಲೂ ಸಿಎಂ ಹೆಸರು ಕೇಳಿ ಬರ್ತಾ ಇದೆ, ವಾಲ್ಮೀಕಿ ಪ್ರಕರಣದಲ್ಲೂ ಸಿಎಂ ಹೆಸರು ಕೇಳಿ ಬರ್ತಿದೆ. ಹೈಕಮಾಂಡ್ ಸ್ಪಷ್ಟೀಕರಣ ಕೇಳ್ತಾ ಇದೆ. ನನಗೆ ಗೊತ್ತಿದ್ದಂಗೆ ಆ ರೀತಿ ಏನಿಲ್ಲ. ಆಲ್ ರೈಟ್, ಪರಮೇಶ್ವರ್ ಅವರಿಗೆ ಭಾಳ ವಿಚಾರ ಗೊತ್ತೇ ಇರಲ್ಲ ಅಂತ ಅನ್ಕೋಬೇಕೀಗ ನಾವು. ಆಲ್ ರೈಟ್, ಮೋಸ್ಟ್ ನಾನ್ ಇಂಟರೆಸ್ಟೆಡ್ ಮ್ಯಾನ್, ಸುಪ್ರೀಮ್ಲಿ ಇಂಟ್ರೆಸ್ಟ್ ಇರೋ ಮಂತ್ರಿ ಥರ ಯಾರಾದರೂ ದಿನವನ್ನು ಕಳೆಯುತ್ತಿದ್ದರೆ ಈ ಸಚಿವ ಸಂಪುಟದಲ್ಲಿ ಆಸಕ್ತಿಯೇ ಇಲ್ಲದ ಬಟ್ ವಿಪರೀತ ಆಸಕ್ತಿ ನನಗಿದೆ ಎಂದು ಬಿಂಬಿಸುತ್ತಾ ದಿನವನ್ನು ಕಳೆಯುತ್ತಿರುವ ಯಾವುದಾದ್ರು ಒಂದು ಮಂತ್ರಿ ಇದ್ದರೆ ಅದು ಡಾಕ್ಟರ್ ಪರಮೇಶ್ವರ್, ಅನುಮಾನನೇ ಇಲ್ಲ.